ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ತುಂಬ ಚೆನ್ನಾಗಿದೆ. ಏನಂತಂದರೆ ಈ ಥರ ಪೋಟ್ಲಿ ಬಗ್ಗೆ, ಅಂದರೆ ಇದು ಯಾವುದೆಲ್ಲ ಕಾರಣಕ್ಕೆ ನಾವು ಈ ರೀತಿ ಪೋಟ್ಲಿನ ಮಾಡಿಬಿಟ್ಟು ಇಡ್ತೀವಿ ಅನ್ನೋದು ಇವತ್ತಿನ ವಿಡಿಯೋ ಆಗಿರುತ್ತೆ. ಹಾಗೆಯೇ ಇವತ್ತಿನ ವಿಡಿಯೋ ಪೂರ್ತಿಯಾಗಿ ನೋಡಿ, ಯಾಕಂದರೆ ಈ ರೀತಿ ಪೋಟ್ಲಿನ ನಾನು ಸಹ ಮಾಡಿಕೊಡ್ತಾ ಇದ್ದೀನಿ. ಯಾರಿಗೆಲ್ಲ ಬೇಕು ಮೆಸೇಜ್ ಮಾಡಿಬಿಟ್ಟು ನನ್ನ ಹತ್ರ ನೀವು ಕೊರಿಯರ್ ಮಾಡಿಸ್ಕೊಬೋದು. ಇದನ್ನು ಕಟ್ಟಿದ ಮೇಲೆ, ಇದನ್ನು ನಾನು ಇಟ್ಕೊಳ್ಳೋದಕ್ಕೆ ಶುರು ಮಾಡೋದ್ರ ಮೇಲೆ ನನ್ನ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಯಾಕಂದರೆ ವಿಡಿಯೋದಲ್ಲಿ ಅಷ್ಟು ಇಂಪಾರ್ಟೆಂಟ್ ಮಾಹಿತಿ ಇದೆ. ಏನೆಲ್ಲ ಸಮಸ್ಯೆಗಳು ಇತ್ತು ನನಗೆ, ಈಗ ಏನೆಲ್ಲ ಸಮಸ್ಯೆಗಳು ಸರಿ ಆಗ್ತಾ ಬಂದಿದೆ, ಹಾಗೆ ಈ ಸಮಸ್ಯೆಗಳಿದ್ದರೂ ಸಹಿತ ಈ ರೀತಿ ಪೋಟ್ಲಿಯನ್ನು ನೀವು ನನ್ನ ಹತ್ರ ಕೊರಿಯರ್ ಆಗಿ ತಗೋಬೋದು. ಇದರ ಅಮೌಂಟ್ ಎಷ್ಟು ದಿನದಲ್ಲಿ ನಿಮಗೆ ಬರುತ್ತೆ, ಹಾಗೆ ಲಿಮಿಟೆಡ್ ಸ್ಟಾಕ್ ಇದೆ, ತಗೊಳ್ತೀರಾ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ಆಗಿರುತ್ತೆ. ಇದ್ರ ಮೇಲೆ ನಂಬಿಕೆ ಇಟ್ಬಿಟ್ಟು ತಗೊಳ್ಳಿ. ನಾನು ಇದ್ರ ಮೇಲೆ ನಂಬಿಕೆ ಇಟ್ಬಿಟ್ಟು ನಾನು ಎಲ್ಲೇ ಇಟ್ಟಿದ್ದೀನಿ ಇದನ್ನೆಲ್ಲ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಹಾಗೆ ನಿಮ್ಗೆ ಏನಾದರೂ ಯೂಸ್ಫುಲ್ ಆಗುತ್ತೆ ಅಂದರೆ ನೀವು ಇದನ್ನು ನನ್ನ ಹತ್ರ ಕೊರಿಯರಲ್ಲಿ ತರಿಸ್ಕೊಬೋದು. ಈ ರೀತಿ ನಾವು ಕ್ಯಾಶ್ ಹಾಕಿರೋ ಬಾಕ್ಸಲ್ಲಿ ಸಹಿತ ಈ ರೀತಿ ಪೋಟ್ಲಿನ ಇಡ್ಬೋದು. ಹಾಗೆ ಲಕ್ಷ್ಮಿ ಆಕರ್ಷಣೆ ವಸ್ತುಗಳನ್ನು ಇದರೊಳಗೆ ಹಾಕಿಟ್ಟಿದ್ದೀನಿ. ಹಾಗೆ ನೀವು ಗಾಡ್ರೇಜಲ್ಲಿ ಇಡ್ಬೋದು. ಹಾಗೆ ನೀವು ಟೈಲರಿಂಗ್ ಮಿಷನಿಗೆ ನಾನು ತೋರಿಸ್ತೀನಿ, ನಾನು ಟೈಲರಿಂಗ್ ಮಿಷನಿಗೆ ಯಾವ ರೀತಿ ಕಟ್ಟಿದ್ದೀನಿ ಅಂತ ಹೇಳಿಬಿಟ್ಟು. ಹಾಗೆಯೇ ಲಕ್ಷ್ಮಿಗೆ ಯಾವೆಲ್ಲ ವಸ್ತುಗಳು ಇಷ್ಟ ಆಗುತ್ತೆ, ಲಕ್ಷ್ಮಿ ಆಕರ್ಷಣೆ ಎಲ್ಲಿರುತ್ತೆ ಆ ವಸ್ತುಗಳನ್ನು ಇದರೊಳಗಡೆ ಹಾಕಿ ಪೋಟ್ಲಿ ಮಾಡಿರ್ತೀನಿ. ನಿಮ್ಗೆ ಏನಾದರೂ ಬೇಕಾದರೆ ನೀವು ನನಗೆ ಕಮೆಂಟ್ ಮಾಡಿ ಮೆಸೇಜ್ ಮಾಡ್ಬೋದು, ನಂಬರನ್ನು ಕೊಟ್ಟಿರ್ತೀನಿ. ಹಾಗೆ ಫ್ರೆಂಡ್ಸ್, ತುಂಬ ಕೆಲಸದಲ್ಲಿ ಅಭಿವೃದ್ಧಿ ಆಗುತ್ತೆ. ಇದನ್ನು ಕಟ್ಟಿದ ಮೇಲೆ ₹1 ಸಾಲ ಸಹಿತ ಯಾರೂ ನಿಲ್ಲಿಸ್ತೇನೆ ತಗೊಂಡು ಹೋಗ್ತಾ ಇದ್ದಾರೆ. ಹಾಗೆಯೇ ಹೆಚ್ಚೆಚ್ಚು ಬಟ್ಟೆಗಳು ಸಹ ಬರ್ತದೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬಂದುಬಿಟ್ಟು ಏನಂತಂದರೆ, ಟೈಲರಿಂಗ್ ಮಾಡ್ತಾ ಇರೋರಿಗೆ ನಾನು ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಟೈಲರಿಂಗ್ ಬಿಟ್ಬಿಟ್ಟು ನೀವು ಯಾವುದೇ ಅಂಗಡಿ ಇಟ್ಟಿರಿ ಅಥವಾ ಏನೇ ಬಿಸ್ನೆಸ್ ಮಾಡ್ತಾ ಇರಿ, ನೀವು ಸ್ವಂತ ಬಿಸ್ನೆಸ್ ಏನೇ ಮಾಡ್ತಾ ಇರಿ ಅಥವಾ ಏನೂ ಮಾಡ್ತಾ ಇಲ್ಲ, ನಾನು ಹೌಸ್ ವೈಫು, ಯಾಕೋ ನನ್ನ ಕೈಯಲ್ಲಿ ನಮ್ಮ ಮನೆಯವ್ರು ಕೊಟ್ಟಿರೋ ದುಡ್ಡು ನಿಲ್ಲೋದೇ ಇಲ್ಲ, ಖರ್ಚು ಆಗ್ತಾನೆ ಹೋಗುತ್ತೆ, ಏನು ಮಾಡಿದ್ರೂ ಸಾಲ ಜಾಸ್ತಿ ಆಗಿದೆ, ಅನಾರೋಗ್ಯ ಸಮಸ್ಯೆ ಆಗಿದೆ, ಯಾಕೋ ಇಂಪ್ರೂವ್ಮೆಂಟೇ ಇಲ್ಲ ಅನ್ನೋರು ಇವತ್ತಿನ ಈ ಪೋಟ್ಲಿ ಬಗ್ಗೆ ನಾನು ಹೇಳ್ತೀನಿ. ಹಾಗೆ ಬೇಕಿದ್ರೆ ನೀವು ಇದನ್ನು ನನ್ನ ಹತ್ರ ತರಿಸ್ಕೊಬೋದು. ಇಲ್ಲ ಅಂತ ಅಂದರೆ ನಿಮಗೆ ಇದನ್ನು ಮಾಡೋ ವೀಡಿಯೋಸ್ ಸಹಿತ ನಾನು ಹೋದ ವರ್ಷ ಎಲ್ಲ ಹಾಕಿದ್ದೀನಿ, ತುಂಬ ವೀಡಿಯೋಸ್ ಹಾಕಿದ್ದೀನಿ. ನನ್ನ ಹತ್ರ ತರಿಸ್ಕೊಂಡ್ರೆ ತುಂಬ ಇದರೊಳಗೆ ಹಾಕುವಂಥ ಐಟಮ್ಗಳು ತುಂಬ ಕಾಸ್ಟ್ಲಿದು, ತುಂಬ ಕಡಿಮೆ ಬೆಲೆಯಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ತುಂಬ ಲಿಮಿಟೆಡ್ ಸ್ಟಾಕ್ ಇರುತ್ತೆ. ನೀವು ಬೇಕಿದ್ರೆ ನನ್ನ ಹತ್ರ ನೀವು ಕೊರಿಯರಲ್ಲಿ ತರಿಸ್ಕೊಬೋದು. ಈ ರೀತಿ ಪೋಟ್ಲಿನ ಮಾಡ್ಕೊಡ್ತೀನಿ. ಅದೇ ನೀವು ಇದನ್ನು ಟೈಲರಿಂಗ್ ಮಿಷನ್ಗೆ ಕಟ್ಟೋದಕ್ಕಾಗತ್ತೆ. ಇಲ್ಲ ಅಂತಂದರೆ ನೀವು ಜೋಬೊಳಗೆ ಪರ್ಸ್ ಒಳಗೆ ಇಟ್ಕೊಳ್ತೀನಿ ಅಂದ್ರೂ ಅದಕ್ಕೂ ಬೇರೆ ಥರ ಪ್ಯಾಕ್ ಮಾಡಿಕೊಡ್ತೀನಿ. ಹಾಗೆ ನೀವು ಗಾಡ್ರೇಜ್ ಒಳಗೆ ಇಡ್ತೀರಾ ಅಂದರೂ ಸಹಿತ ನಾನು ಬೇರೆ ಥರ ಪ್ಯಾಕ್ ಮಾಡಿಕೊಡ್ತೀನಿ. ಗಾಡ್ರೇಜ್ ಒಳಗೂ ನೀವು ಇದೇ ರೀತಿ ರೆಡ್ ಬಟ್ಟೆಯಲ್ಲಿ ಇಡ್ಬೋದು. ಲಕ್ಷ್ಮಿ ಆಕರ್ಷಣೆ ವಸ್ತುಗಳನ್ನು ಇದರೊಳಗಡೆ ಹಾಕಿದ್ದೀನಿ. ಇದು ಏನೆಲ್ಲ ಸಮಸ್ಯೆಗಳಿದ್ದವರು ಇಟ್ಕೊಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ಬನ್ನಿ, ಫಸ್ಟ್ನೇದಾಗಿ ಟೈಲರಿಗೆ ಹೇಳ್ತೀನಿ. ಟೈಲರಿಂಗ್ ಮಾಡ್ತಾ ಇರ್ತೀರಾ ಅಂದರೆ ಬಟ್ಟೆ ಬರ್ತಾ ಇರಲ್ಲ, ಕಸ್ಟಮರು ಒಂದ್ಸಲಿ ಬಂದವರು ಮತ್ತೆ ಬರೋದಿಲ್ಲ. ಅಕಸ್ಮಾತ್ ಕಸ್ಟಮರು ಬಂದರು, ಬಟ್ಟೆನೂ ಬಂತು, ಬಟ್ಟೆನೂ ಹೊಲಿತಿದ್ದೀನಿ ನಾನು ಅಂದರೆ ನಿಮಗೆ ಹೊಲಿದಿರೋ ದುಡ್ಡು ನೀವೇನೋ ತೊಗೊಬೇಕು ಅನ್ನೋ ಅಷ್ಟರಲ್ಲಿ ಅನಾರೋಗ್ಯಕ್ಕೆ ಖರ್ಚಾಗ್ಬಿಡತ್ತೆ. ಅಂದರೆ ಮಕ್ಕಳಿಗಾಗಿರ್ಬೋದು, ಮನೆಯವರಿಗಾಗಿರ್ಬೋದು, ನಿಮ್ಮ ಆರೋಗ್ಯಕ್ಕಾಗಿರ್ಬೋದು ಆ ದುಡ್ಡು ಖರ್ಚಾಗ್ಬಿಡತ್ತೆ. ಆದ್ದರಿಂದ ನಾ ಹೇಳೋದೇನು ಅಂದರೆ, ನೀವು ಏನೋ ಒಂದು ಗೋಲ್ಡ್ ತೊಗೋಬೇಕಂತನೋ ಅಥವಾ ಒಂದು ಜಾಕ್ ಮಿಷನ್, ಸಣ್ಣ ಮಿಷನ್ ಹೊಲಿತಾ ಇರ್ತೀರಾ, ದೊಡ್ಡ ಮಿಷನ್ ತೊಗೋಬೇಕು ಅಂತನೋ ಅಥವಾ ಇನ್ಯಾವುದೋ ಜಿಗ್ಜಾಗ್ ಮಿಷನ್ ಅಥವಾ ಇನ್ನು ಎಂಬ್ರಾಯ್ಡ್ರಿ ಮಿಷನ್ ತೊಗೋಬೇಕಂತನೋ ಕೆಲಸ ಮಾಡ್ತಾ ಇರ್ತೀರಾ. ಒಂದು ಕಡೆ ಹಣನ ಕೂಡಿಟ್ಟಿರ್ತೀರಾ ಅಂತ ಅಂದ್ಕೊಳ್ಳಿ. ಆ ಹಣನ ನೀವು ಅದಕ್ಕೆ ಖರ್ಚು ಮಾಡೋದ್ರೊಳಗಡೆ ಬೇಡವಾಗಿದ್ದಕ್ಕೆ ಖರ್ಚು ಆಯಿತು ಅಂದಾಗ ಎಷ್ಟು ಬೇಜಾರಾಗುತ್ತೆ. ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿರ್ತೀರ, ಎಷ್ಟು ಬೇಜಾರಾಗತ್ತಲ್ವ. ಆಗ ಆ ಹಣ ನಿಮಗೆ ಅದಕ್ಕೆ ಹೋಗಬೇಕು. ಅಥವಾ ನಾನು ಎಷ್ಟೇ ದುಡಿದ್ರೂ ಬರೀ ಸಾಲಗಳು ಮಾಡ್ತಾ ಇದ್ದೀನಿ, ಸಾಲಕ್ಕೆ ಹೋಗ್ತಾ ಇದೆ ನನ್ನ ದುಡ್ಡು, ಅಷ್ಟು ನಾನು ಉಳಿಸೋದಕ್ಕೆ ಆಗ್ತಾನೇ ಇಲ್ಲ. ಏನು ಮಾಡೋದು ಅಂತಂದರೆ ಈ ರೀತಿ ಪೋಟ್ಲಿನ ನೀವು ಕೆಲಸ ಮಾಡೋ ಜಾಗದಲ್ಲಿ ಇಟ್ಟು ನೋಡಿ. ಇದನ್ನು ನಾನು ಗಾಡ್ರೇಜಲ್ಲಿ ಇಟ್ಟಿದ್ದೀನಿ. ಹಾಗೆ ನಾನು ಕೆಲಸ ಮಾಡೋ ಮಿಷನಿಗೆ ಒಂದು ಕಟ್ಟಿದ್ದೀನಿ. ಹಾಗೆ ದುಡ್ಡಿಡೋ ಜಾಗದಲ್ಲೂ ಒಂದು ಇಟ್ಟಿದ್ದೀನಿ. ಈಗ ನೀವು ಸದ್ಯಕ್ಕೆ ಒಂದನ್ನು ತರಿಸ್ಕೊಂಡು ಟ್ರೈ ಮಾಡಿ. ಯಾಕಂದರೆ ಒಂದು ತರಿಸ್ಕೊಂಡು ನಿಮಗೆ ಒಂದು 3 ತಿಂಗಳಲ್ಲಿ ಬದಲಾವಣೆ ಕಂಡ್ರೆ ಮತ್ತೆ ನೀವು ತರಿಸ್ಕೊಳ್ಳಿ. ಇದ್ರ ಒಳಗಡೆ ಹಾಕೋದು ತುಂಬ ಕಾಸ್ಟ್ಲಿ ಐಟಮು, ತುಂಬ ಇದಕ್ಕೆ ಅಷ್ಟು ಸುಲಭಕ್ಕೆ ಈ ವಸ್ತುಗಳು ಸಿಗೋದಿಲ್ಲ. ಆದ್ದರಿಂದ ನಾನು ತರಿಸ್ಬಿಟ್ಟು ಇದರಲ್ಲಿ ನಿಮಗೆ ಹಾಕಿ ನಾನು ಪೂಜೆ ಮಾಡಿ ನಿಮಗೆ ಕೊರಿಯರ್ ಮುಖಾಂತರ ಕಳಿಸ್ತೀನಿ. ಯಾರಿಗೆಲ್ಲ ಬೇಕು ನೀವು ಬುಕ್ ಮಾಡ್ಕೊಬೋದು. ಹಾಗೆಯೇ ಫ್ರೆಂಡ್ಸು ಎಷ್ಟೋ ವರ್ಷದಿಂದ, 10-20 ವರ್ಷದಿಂದ ಬಟ್ಟೆ ಹೊಲಿತಾ ಇರ್ತಾರೆ. ಆದರೂ ಸಹಿತ ಬಟ್ಟೆ ಈ ಕಡೆಯಿಂದ ಹೊಲಿತಾ ಇರ್ತಾರೆ, ಆ ಕಡೆಯಿಂದ ಖರ್ಚು ಮಾಡ್ತಾ ಇರ್ತಾರೆ. ಅದೇ ಆಗ್ಬಿಟ್ಟಿರುತ್ತೆ ಜೀವನದಲ್ಲಿ. ಸ್ವಲ್ಪನಾದರೂ ಇಂಪ್ರೂವ್ಮೆಂಟ್ ಬೇಕು. ನಾನು ಈ ಕೆಲಸ ಮಾಡೋದ್ರಿಂದ ಮಾಡಿರೋ ಕೆಲಸ ನನ್ನ ಕೈ ಹಿಡಿಬೇಕು ಅಂದರೆ ಈ ರೀತಿ ಒಂದು ಪೋಟ್ಲಿನ ಮಿಸ್ ಮಾಡಬೇಡಿ, ತಗೊಳ್ಳಿ. ಇದರೊಳಗಡೆ ತುಂಬ
ಲಕ್ಷ್ಮಿ ಹೇಗಂದರೆ ಹಣ ಆಕರ್ಷಣೆ ಇರುತ್ತಲ್ವ, ಅದನ್ನೆಲ್ಲ ವಸ್ತುಗಳನ್ನ ಹಾಕಿದ್ದು. ಇದನ್ನು ನೀವು ಕಟ್ಟಿದ್ದೆ ಆದರೆ, ನೀವು ಟೈಲರಿಂಗ್ ಮಿಷನಿಗೆ ಕಟ್ಟಿದ್ರೆ ಕಸ್ಟಮರು ನಿಮ್ಗೆ 1 ರೂಪಾಯಿ ಸಾಲ ಮಾಡ್ದೇ ಪೂರ್ತಿ ಅಮೌಂಟ್ ಕೊಟ್ಬಿಟ್ಟು ಬಟ್ಟೆನ ಬಿಡಿಸ್ಕೊಂಡು ಹೋಗ್ತಾರೆ, ಆಯಿತಾ. ಆಮೇಲೆ ನೀವು ಗಾಡ್ರೇಜ್ ಒಳಗೆ ಇಟ್ಟರೆ ಅಂದರೆ ಆ ದುಡ್ಡು ನೀವು ಏನಕ್ಕೆ ಅಂತ ಇಟ್ಕೊಂಡಿರ್ತೀರೋ ಅದಕ್ಕೆ ಉಪಯೋಗ ಆಗುತ್ತೆ. ಹಾಗೆ ಎಷ್ಟೋ ಜನ ನಾನು ಏನೋ ಒಂದು ವಿಚಾರಕ್ಕೆ ನಾನು ಏನೋ ಒಂದು ತೊಗೊಬೇಕು ಅಂತ ಇಟ್ಕೊಂಡಿರೋ ದುಡ್ಡು ಬೇರೆದಕ್ಕೆ ಹಾಳಾಗುತ್ತೆ. ಅದಕ್ಕೆ ಆಗೋದೇ ಇಲ್ಲ. ಏನೋ ಒಂದು ಕಾರಣಗಳು ಬಂದು ಆ ದುಡ್ಡು ನೀವು ಏನಕ್ಕಂತ ಇಟ್ಕೊಂಡಿರ್ತೀರೋ ಅದಕ್ಕೆ ಖರ್ಚಾಗೋದಿಲ್ಲ. ಬ್ಯಾಡ್ದಿರೋದಕ್ಕೆಲ್ಲ ಖರ್ಚಾಗಿ, ಅಥವಾ ಕೆಲವೊಬ್ರು ಮನಸ್ಸು ಹೇಗಿರುತ್ತೆ ಅಂದರೆ, ದುಡ್ಡು ಇಟ್ಕೊಂಡಿರ್ತಾರೆ, ಇವತ್ತೊಂದು 1000 ಬಂತು ಅಂದರೆ ನಾಳೆ ಬೆಳಿಗ್ಗೆ ಅದಕ್ಕೆ ಏನು ತಗೊಳ್ಳಿ ಅಂತೇಳಿ ಹುಡುಕ್ಬಿಟ್ಟು ತಗೊಳ್ತಾರೆ. ಈ ರೀತಿ ತುಂಬ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ. ಅಥವಾ ಈಗ ನೀವು ಒಂದು ಬಳೆ ಶಾಪೆ ಅಥವಾ ಬ್ಯೂಟಿ ಪಾರ್ಲರೇ ಅಥವಾ ಒಂದು ರೇಷನ್ ಅಂಗಡಿನೇ, ಯಾವುದೇ ಅಂಗಡಿಗಾದರೂ ಈ ಥರ ಒಂದು ಪೋಟ್ಲಿನ ಇಡಿ. ಅದನ್ನು ನಾನು ನಿಮಗೆ ಹೋದ ವರ್ಷ ನಾನು ಇದನ್ನು ಮಾಡೋದು ಹೇಗೆ ಅಂತೇಳಿ ವಿಡಿಯೋಸ್ ಹಾಕಿದ್ದೆ. ಆಗ ತುಂಬ ಜನ ಹೇಳಿದ್ರು, ಅಕ್ಕ ನಮ್ಮ ಊರಲ್ಲಿ ಇದೆಲ್ಲ ಸಿಗೋದಿಲ್ಲ, ನೀವೇ ಒಂದು ಮಾಡಿ ಕಳಿಸ್ತೀರಾ ಅಂತೇಳಿ ನಂಗೆ ತುಂಬ ಜನ ಕೇಳಿದ್ರು. ಅಷ್ಟೊತ್ತಿಗೆ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ, ಆಗಲಿಲ್ಲ. ಆದರೆ ಈ ವರ್ಷ ಹೇಳ್ತಾ ಇದ್ದೀನಿ, ನಿಮ್ಗೆ ಯಾರಿಗೆಲ್ಲ ಬೇಕು ನಾನು ಇದರಲ್ಲಿ ನಂಬರ್ ಹಾಕಿರ್ತೀನಿ ಈ ವಿಡಿಯೋದಲ್ಲಿ. ಇಲ್ಲಾಂದರೆ ನೀವು ನಂಬರ್ ಅಂತ ಕಮೆಂಟ್ ಮಾಡಿದ್ರೆ ನಾನು ಹಾಕ್ತೀನಿ. ಇಲ್ಲಾಂದರೆ ನೀವು ಇನ್ಸ್ಟಾ ಪೇಜಿಗೆ ಬಂದು ರೇವತಿ ಜಿ ಅಂತ ನೋಡಿದ್ರೆ ಅಲ್ಲೂ ಸಹಿತ ನಿಮಗೆ DM ಮಾಡಿದ್ರೆ ನಾನು ಹಾಕ್ತೀನಿ. ಹಾಗೆ ಇದರ ರೇಟ್ ಬಂದುಬಿಟ್ಟು ಹೇಳ್ತೀನಿ ನಿಮಗೆ ಫ್ರೆಂಡ್ಸ್. ಇದ್ರ ಒಳಗಡೆ ನಾವು ಸ್ವಲ್ಪ ಕಾಸ್ಟ್ಲಿ ಐಟಮ್ಗಳೇ ಹಾಕೋದ್ರಿಂದ ಇದು ಒಂದು ಪೋಟ್ಲಿಗೆ 500 ರೂಪಾಯಿ ಆಗುತ್ತೆ. ಫುಲ್ ಫ್ರೀ ಕೊರಿಯರ್ ಮಾಡ್ತೀನಿ, ನೀವು ಎಲ್ಲೇ ಇರಿ ಫ್ರೀ ಕೊರಿಯರ್ ಮಾಡ್ತೀನಿ. ನೀವು 500 ಕಟ್ಬಿಟ್ಟು, ಅಂದರೆ ಇದನ್ನು ನೀವು ಬುಕ್ ಮಾಡಿದ್ರಿ ಅಂದರೆ 1 ವಾರದಲ್ಲಿ ನಿಮಗೆ ಯಾವುದೇ ಥರ ಕೊರಿಯರ್ ಚಾರ್ಜ್ ಇಲ್ಲದೇನೂ ನಿಮಗೆ ಕಳಿಸ್ಕೊಡ್ತೀನಿ. ಹಾಗೆಯೇ ನೀವು ತಗೊಂಡು ಟೆಸ್ಟ್ ಮಾಡಿ, ಒಂದು 3 ತಿಂಗಳು ಟೆಸ್ಟ್ ಮಾಡಿ, ನಂತರ ನಿಮಗೆ ಗೊತ್ತಾಗತ್ತೆ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಹಾಗೆಯೇ ಫ್ರೆಂಡ್ಸು, ಇದು ನನಗೆ ಒಂದು 3 ವರ್ಷದಿಂದ ತುಂಬಾ ವರ್ಕ್ ಆಗಿದೆ. ಯಾಕಂದರೆ ನಾನು ಮೊದಲೆಲ್ಲ ಏನೋ ಒಂದು ತೊಗೊಬೇಕು ಅಂತ ದುಡ್ಡನ್ನು ಸೇವ್ ಮಾಡ್ತಿದ್ದೆ, ಅದನ್ನು ನಾನು ತಗೊಳಕ್ಕೆ ಆಗ್ತಾನೇ ಇರಲಿಲ್ಲ. ಏನಕ್ಕೋ ಒಟ್ಟು ಒಂದು ಮನೆಯವ್ರಿಗೆ ಹುಷಾರಿಲ್ಲ ಅಂತನೋ, ಮಕ್ಳಿಗೆ ಇನ್ನೇನೋ ಖರ್ಚು ಅಂತನೋ, ಅಥವಾ ಸಾಲ ಅಂತನೋ ಹೋಗ್ತಿತ್ತು. ಈಗ ಎಕ್ಸಾಂಪಲ್ ನಾನು ಕೊಡ್ತೀನಿ, ನಾನೊಂದು ಗೋಲ್ಡು ಬ್ಯಾಂಕಲ್ಲಿ ಇಟ್ಟಿದ್ದೀನಿ ಅಂದರೆ ಅದನ್ನು ಬಿಡಿಸ್ಕೊಬೇಕು, ಇಲ್ಲ ಅದ್ರ ಬಡ್ಡಿ ಕಟ್ಟಬೇಕು ಅಂತ ಒಂದು ಸೇವಿಂಗ್ಸ್ ಮಾಡ್ತಾ ಇರ್ತೀನಿ, ಬಟ್ಟೆನೇ ಹೊಲಿದ್ಬಿಟ್ಟು. ಅಯ್ಯೋ, ಅದು ಇನ್ನೊಂದು ಖರ್ಚಾಯ್ತು ಅಂದಾಗ ಎಷ್ಟು ಬೇಜಾರಾಗುತ್ತೆ ಅಲ್ವಾ. ನಾವು ಒಂದಕ್ಕೆ ದುಡ್ಡು ಸೇವ್ ಮಾಡಿದಾಗ ಅದು ಇನ್ನೊಂದಕ್ಕೆ ಹೋದಾಗ ತುಂಬಾ ಬೇಜಾರಾಗುತ್ತೆ. ಅದರಿಂದ ಮತ್ತೆ ಇನ್ನೂ ಇದು ಯಾವುದೋ ಥರ ಕೆಲಸ ಮಾಡ್ತಾರೆ. ಇದನ್ನು ನೀವು ಟೈಲರಿಂಗ್ ಮಿಷನ್ ಹತ್ರ ಕಟ್ಟಿದ್ರೆ ನಾನು ನಿಮಗೆ ಹಾಕ್ತೀನಿ ವಿಡಿಯೋ ಯಾವ ರೀತಿ ಕಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು. ನಿಮ್ಗೆ ಅಕಸ್ಮಾತ್ ಟೈಲರಿಂಗ್ ಮಿಷನ್ ಮೇಲೆ ಕೂತಾಗ ನಿದ್ದೆ ಬರ್ತಾ ಇದೆ, ಅಥವಾ ಬಟ್ಟೆ ಹೊಲಿಯೋದೇ ಬೇಡ ಅನ್ನಿಸ್ತಾ ಇದೆ, ಯಾಕೋ ಇವತ್ತು ಹೊಲಿಯೋದು ಬೇಡ ನಾಳೆ ಹೊಲಿಯೋಣ ಅಂತ ಮುಂದೂಡ್ತಾ ಇದ್ದೀರಾ, ಅಥವಾ ಕಸ್ಟಮರ್ ಜೊತೆಗೆ ತುಂಬ ಕಿರಿಕಿರಿ ಆಗ್ತಾ ಇದೆ, ಬಟ್ಟೆ ನೀವು ಎಷ್ಟೇ ಹೊಲಿದ್ಕೊಟ್ರು ವಾಪಸ್ಸು ಕೊಡ್ತಾ ಇದ್ದಾರೆ, ಸರಿ ಇಲ್ಲ ಅಂತೇಳಿ ಕೊಡ್ತಾ ಇದ್ದಾರೆ, ಅಥವಾ ಮನೆಯ ಕಡೆಯಿಂದ ತುಂಬ ಕಿರಿಕಿರಿ, ಬಟ್ಟೆ ಹೊಲಿಯೋದಕ್ಕೆ ಬಿಡೋದಿಲ್ಲ, ಆ ರೀತಿಯೆಲ್ಲ ಕಿರಿಕಿರಿ ಆಗ್ತಾ ಇದ್ದರೆ ಈ ರೀತಿ ಒಂದು ಪೋಟ್ಲಿನ ನಿಮ್ಮ ಕೆಲಸ ಮಾಡೋ ಜಾಗದಲ್ಲಿ ಇಟ್ಕೊಳ್ಳಿ. ದುಡ್ಡು ಹಾಕಿ ಇಟ್ಕೊಳ್ಳೋದ್ರಲ್ಲಿ, ಅಥವಾ ನೀವು ಟೈಲರಿಂಗ್ ಮಿಷನ್ ಹತ್ರ ಉಪಯೋಗಿಸಿ, ಒಂದೇ ಒಂದನ್ನು ತಗೊಂಡು ಉಪಯೋಗಿಸಿ. ಇದು ಎಷ್ಟು ನಿಮಗೆ ಒಂದು ಪ್ರಭಾವ ಬೀರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಹಾಗೆ ನೀವು ಇದನ್ನ ಕಟ್ಟಿದಾಗ, ಅಕ್ಕ ನಾವು ಏನಾದರೂ ಮೈಲ್ಗೆ ಆಯಿತು ಅಂದರೆ ಏನು ಮಾಡ್ಬೋದು ಅಂತ ಕೇಳ್ಬೋದು. ನೀವು ಇದನ್ನು ಕಟ್ಟಿದಾಗ ಅಕಸ್ಮಾತು ಹೆಣ್ಮಕ್ಳು ಅದರಿಂದ ಮೈಲಿಗೆ ಆ ಥರ ಏನಾದ್ರು ಆದಾಗ ನೀವು ಏನು ಮಾಡೋದು ಬೇಡ. ಇದಕ್ಕೆ ನೀವು ಊದಿನ ಕಡ್ಡಿ ಹೊಗೆ ಅಂದರೆ ಧೂಪವನ್ನು ಕೊಟ್ಬಿಟ್ಟು ನೀವು ಹೇಗೆ ಪ್ರತಿ ಅಮಾವಾಸ್ಯೆಗೂ ಪೂಜೆ ಮಾಡ್ತೀರೋ ಮಾಡ್ಬೋದು. ಆದರೆ ಇದರಲ್ಲಿ ನಾವು ಕೆಲವೊಂದು ವಸ್ತುಗಳನ್ನು ಹಾಕಿ ಗಂಟು ಹಾಕಿರ್ತೀವಿ, ಇದನ್ನೇ ನೀವು ಈಗ ಕಟ್ಟಿದ್ರಾಯ್ತು. ಅಕಸ್ಮಾತ್ ನೀವು ಗಾಡ್ರೇಜ್ ಒಳಗೆ ಇಟ್ಕೊಳ್ಳೋದಕ್ಕೆ ತರಿಸ್ಕೊಳ್ತೀರಂದ್ರೆ ಇದ್ರ ಗುಟ್ಲೇನೆ ತರಿಸ್ಕೋಬೋದು. ಪರ್ಸ್ ಒಳಗೆ ಇಟ್ಕೊತೀರಂದ್ರೆ ಅದಕ್ಕೆ ಬೇರೆ ಪ್ಯಾಕ್ ಮಾಡ್ಕೊಡ್ತೀವಿ. ನೀವು ಯಾವುದು ಎಲ್ಲಿ ಇಟ್ಕೊಳ್ಳೋದು ಅಂತ ನಮಗೆ ಹೇಳಬೇಕು ಅಷ್ಟೇ. ಒಂದು ಯೂಸ್ ಮಾಡಿ ಫ್ರೆಂಡ್ಸ್, ನಾನು 2.5-3 ವರ್ಷದಿಂದ ಯೂಸ್ ಮಾಡಿ ನನಗೆ ಏನೇನಕ್ಕೆ ಅಂತ ನಾನು ಬಟ್ಟೆ ಹೊಲಿದ್ಬಿಟ್ಟು ದುಡ್ಡನ್ನು ಇಡ್ತಾ ಇದ್ನೋ ಅದಕ್ಕೆ ನಾನು ಖರ್ಚು ಮಾಡ್ತಾ ಬಂದೆ. ಮೊದಲೆಲ್ಲ ಹಾಗಂತೂ ಆಗ್ತಿರ್ಲಿಲ್ಲ. ನಾನು ಏನಕ್ಕೋ ಇಟ್ಕೊಂಡ್ರೆ ಅದು ಇನ್ನೇನಕ್ಕೋ ಖರ್ಚಾಗೋದು, ಸುಮ್ಮನೆ ಕಿರಿಕಿರಿ. ಮತ್ತು ನಾನು ಮೊದಲು ಹೇಗಿತ್ತು ಅಂದರೆ ಬಟ್ಟೆ ಹೊಲಿತಾ ಇದ್ದರೆ ಈ ಕಡೆಯಿಂದ ಅಳ್ತಾ ಇರ್ತಿದ್ದೆ, ಅಷ್ಟೊಂದು ಸಮಸ್ಯೆಗಳು ನನ್ನನ್ನು ಕಾಡ್ತಾ ಇತ್ತು. ಈಗ ಒಂದು ಹಂತದಲ್ಲಿ ಅಂದರೆ 3/4% ಎಂಡ್ ಆಗಿದೆ, ಇನ್ನೊಂದು 1/4% ಇದೆ. ನನ್ನ ಒಂದು ಆಸೆ ಇದೆ, ಅದಕ್ಕೋಸ್ಕರ ನಾನು ದುಡ್ಡನ್ನು ಸೇವ್ ಮಾಡ್ತಾ ಬಂದೆ. ಅದಕ್ಕೆ ಆಗಲಿ ಅಂತೇಳಿ ನಾನು ಈ ರೀತಿ ಒಂದು ಪೋಟ್ಲಿನ ನಿಮಗೆ ನಾನು ಶುಕ್ರವಾರ ದಿವಸ ಪೂಜೆ ಮಾಡಿಬಿಟ್ಟು ನಿಮ್ಮ ಅಡ್ರೆಸ್ಸಿಗೆ ಕಳಿಸ್ಕೊಡ್ತೀನಿ. ಯಾರಿಗೆಲ್ಲ ಬೇಕು ಈ ವಿಡಿಯೋ ನೋಡಿ ಇದನ್ನು ಬುಕ್ ಮಾಡ್ಕೊಳ್ಳಿ. 1 ವಾರ ಆಗುತ್ತೆ. ನೀವು ಅಮೌಂಟನ್ನು ಕಟ್ಬಿಟ್ಟು ಬುಕ್ ಮಾಡಿಕೊಂಡ್ರೆ ನಿಮಗೆ ನಾನು ಇದನ್ನು ಈ ರೀತಿ ಪೋಟ್ಲಿನ ಕಳಿಸ್ಕೊಡ್ತೀನಿ. ಇದರಲ್ಲಿ ತುಂಬ ಒಳ್ಳೊಳ್ಳೆ ವಸ್ತುಗಳು, ಲಕ್ಷ್ಮಿ ಆಕರ್ಷಣ ವಸ್ತುಗಳು ಇದರೊಳಗಿದೆ. ಯಾರಿಗೆಲ್ಲ ಇದು ಸಿಗೋಲ್ಲ ನಿಮ್ಮ ಊರಲ್ಲಿ, ನೀವು ನನ್ನ ಹತ್ರ ತರಿಸ್ಕೊಬೋದು. ನೀವು ಬುಕ್ ಮಾಡಿ 1 ವಾರದಲ್ಲಿ ಬರುತ್ತೆ. ಹಾಗೆಯೇ ನೀವು
ಟೈಲರಿಂಗ್ ಕೆಲಸ ಇಂಪ್ರೂವ್ಮೆಂಟ್ ಆಗೋದಕ್ಕಾಗಲಿ, ಅಥವಾ ನೀವು ಬಟ್ಟೆ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಅಥವಾ ನಾನು ಏನೋ ಒಂದು ಗಿರಣಿ ಅಂಗಡಿ ಇಟ್ಟಿದ್ದೀನಿ, ಅಥವಾ ಪಾರ್ಲರ್ ಮಾಡ್ತಾ ಇದ್ದೀನಿ, ಈ ಥರ ಎಲ್ಲದಕ್ಕೂ ಒಬ್ಬೊಬ್ರದ್ದು ಹೇಗಿರುತ್ತೆ ಅಂತಂದರೆ, ಈಗ ಪೇಟೆಯಲ್ಲಿ ಅಂಗಡಿ ಮಾಡಿರ್ತಾರೆ ಅಂತಂದರೆ ಹೊಸದಾಗೇನೋ ಅಂಗಡಿ ಮಾಡ್ತಾರೆ, ಚೆನ್ನಾಗೇ ಮಾಡ್ತಾರೆ, ಜನ ಎಲ್ಲ ಬರಲಿ ಅನ್ನೋ ಥರ ಅಟ್ರಾಕ್ಟ್ ಆಗಿ ಮಾಡ್ತಾರೆ. ಆದರೆ ತುಂಬ ವರ್ಷದಿಂದ ಇರೋವಂಥ ಅಂಗಡಿಗವರೇ ಕಣ್ಣು ಮಾಡೋದಾಗಲಿ ತೊಂದರೆ ಮಾಡೋದಾಗಲಿ ಮಾಡ್ತಾರೆ. ಈ ರೀತಿದೊಂದು ಇಟ್ಕೊಂಡು ನೀವು ಪ್ರತಿ ಅಮಾವಾಸ್ಯೆಗೂ ನೀವು ಕೆಲಸ ಮಾಡೋ ಜಾಗದಲ್ಲಿ ಪೂಜೆನ ಮಾಡ್ಕೊತ ಬಂದರೆ ನಿಮಗೆ ಯಾರ ಒಂದು ಕೆಟ್ಟ ಕಣ್ಣು ಸಹಿತ ಬೀಳೋದಿಲ್ಲ. ಲಕ್ಷ್ಮಿ ತಾನಾಗೆ ನೀವು ಮಾಡೋ ಕೆಲಸದಲ್ಲಿ ಇರ್ತಾಳೆ. ಮತ್ತೊಂದು ಫ್ರೆಂಡ್ಸ್, ಇದನ್ನು ಕಟ್ಬಿಟ್ಟು ನೀವೇನು ಕೆಲಸ ಮಾಡಿದೆ ಸುಮ್ಮನೆ ಕೂತ್ರೆ ಲಕ್ಷ್ಮಿ ಬರೋದಿಲ್ಲ. ಇದನ್ನು ಕಟ್ಬಿಟ್ಟು ಇದ್ರ ಮೇಲೆ ನಂಬಿಕೆ ಇಟ್ಬಿಟ್ಟು ದಿನ ಇದಕ್ಕೆ ಪೂಜೆ ಮಾಡಿ ಲಕ್ಷ್ಮಿ ಆ ತಾಯಿ ಮಹಾತಾಯಿನ ಬೇಡ್ಕೊಂಡು ನಿಮ್ಮ ಅಂಗಡಿ ಹತ್ರನೋ ಅಥವಾ ನಿಮ್ಮ ಮನೆ ಹತ್ರನೋ ಇರುವಂಥ ಒಂದು ದೇವಸ್ಥಾನದಲ್ಲಿ ಒಂದು ಕೈ ಮುಗ್ದು, ನಿಮ್ಮ ಮನೆ ಹತ್ರದಲ್ಲಿ ಎಲ್ಲೋ 1 ಕಿಲೋಮೀಟ್ರ್ ಒಳಗಡೆ ಒಂದಲ್ಲ ಒಂದು ದೇವಸ್ಥಾನ ಇದ್ದೇ ಇರುತ್ತೆ. ಪ್ರತಿಯೊಬ್ಬರು ಮನೆ ಹತ್ರದಲ್ಲಿ 1 ಕಿಲೋಮೀಟ್ರಲ್ಲಿ ಒಂದಲ್ಲ ಒಂದು ದೇವಸ್ಥಾನ ಇರುತ್ತೆ. ಆ ದೇವ್ರ ಹತ್ರ ಬೇಡ್ಕೊಂಡು, ನೀವು ಅಂಗಡಿ ಮಾಡಿದ ಜಾಗದಲ್ಲಾಗಿರ್ಬೋದು ಅಥವಾ ಮನೆ ಮಾಡಿರೋ ಜಾಗದಲ್ಲಾಗಿರ್ಬೋದು, ಬೇಡ್ಕೊಂಡು ಈ ಪೋಟ್ಲಿನ ಇಟ್ಟು ನೋಡಿ. 3 ತಿಂಗಳಲ್ಲಿ ನಿಮಗೆ ಬದಲಾವಣೆ ಕಂಡೇ ಕಾಣುತ್ತೆ. ಆ ಬದಲಾವಣೆ ನೀವು ಬರೆದಿಡಿ, ಹಾಗೆ ನನಗೆ ನೀವು ಕಮೆಂಟ್ ಮಾಡಿ ಹೇಳಬೇಕು. ನಾನು ಹೇಳ್ತೀನಿ, ಇದು ನಾನು ಸ್ವತಃ ನಾನೇ ಕಟ್ಟಿ ನನಗೆ ಆದ ಬದಲಾವಣೆಯಿಂದ ಇವತ್ತು ಖುಷಿಯಿಂದ ನಿಮಗೆಲ್ಲ ಹೇಳಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಯಾಕಂದರೆ ನಾವೊಂದು ಏನೋ ಮಾಡ್ತೀವಂದರೆ ಅದರಿಂದ ನಮ್ಗೆ ಒಳ್ಳೇದಾಯಿತು ಅಂತಂದರೆ 4 ಜನಕ್ಕೆ ಒಳ್ಳೇದಾಗಲಿ ಅನ್ನೋದು ನನ್ನ ಭಾವನೆ. ನಾನು ತುಂಬ ವಿಡಿಯೋಸ್ಗಳಲ್ಲಿ ಪೂಜೆ ರೆಮಿಡೀಸ್ಗಳನ್ನೆಲ್ಲ ಹಾಕಿದ್ದೀನಿ. ಯಾಕಂದರೆ ನಾನು ಕಷ್ಟಪಟ್ಟಿದ್ದೆ, ಅಂದರೆ ಒಬ್ಬಳೇ ಎಷ್ಟು ಕಷ್ಟಪಟ್ಟೆ, ಯಾರು ಸಪೋರ್ಟ್ ಇಲ್ಲದೆ ನನಗೆ ಸಪೋರ್ಟ್ ಮಾಡಿರೋಂಥದ್ದು ನಾನು ನಂಬಿರೋ ದೇವರುಗಳು, ಮತ್ತು ನನಗೆ ಈ ಥರದ್ದೆಲ್ಲ ಸಪೋರ್ಟ್ ಮಾಡ್ತು. ಇದ್ರ ಮೇಲೆ ನಂಬಿಕೆ ಇಟ್ಬಿಟ್ಟು ತರಿಸ್ಕೊಳ್ಳಿ ಫ್ರೆಂಡ್ಸ್, ನಿಜವಾಗ್ಲೂ ನಿಮ್ಗೆ ಎಷ್ಟು ಒಳ್ಳೇದಾಗುತ್ತೆ ಅಂತ ನೋಡಿ. ಈ ಸಲ ವರಮಹಾಲಕ್ಷ್ಮಿ ಹಬ್ಬದೊಳಗೆ ತರಿಸ್ಕೊಳ್ಳಿ, ತುಂಬಾ ಚೆನ್ನಾಗಿದೆ. ವರಮಹಾಲಕ್ಷ್ಮಿ ಹಬ್ಬ ಹತ್ತತ್ರ ಅಂದವಾಗ ಸ್ವಲ್ಪ ಸಿಗೋದು ಕಷ್ಟ ಆಗುತ್ತೆ, ಲಿಮಿಟೆಡ್ ಸ್ಟಾಕ್ ಇದೆ. ಯಾರಿಗೆಲ್ಲ ಬೇಕು ಬುಕ್ ಮಾಡ್ಕೊಳ್ಳಿ. ನಿಮ್ಮ ಟೈಲರಿಂಗ್ ಜೀವನ ಆಗಿರ್ಬೋದು ಅಥವಾ ನಿಮ್ಮ ಬಿಸ್ನೆಸ್ಸು ಆಗಿರ್ಬೋದು, ಏನೇ ಆಗಿರ್ಬೋದು, ಒಂದು ಒಳ್ಳೆ ಹಂತದಲ್ಲಿ ನಡಿಬೇಕು ಅಂದರೆ ಈ ಪೋಟ್ಲಿ ಒಂದು ಉಪಯೋಗ ಆಗುತ್ತೆ. ಯಾಕಂದರೆ ನಾವು ಬೇರೆಯವ್ರ ಕೈ ಕೆಳಗೆ ಹೋಗಿ ಕೆಲಸ ಮಾಡ್ತೀವಂದರೆ ಅವ್ರಿಗೆ ಏನು ಕೆಲಸ ಹೇಳಿದ್ರು ಮಾಡಬೇಕು, ಏನು ಬೈದರೂ ಬೈಸ್ಕೋಬೇಕು. ಅದೇ ನಾವು ಸ್ವಂತ ದುಡಿಮೆ, ಒಂದೇ ಒಂದು ಬ್ಲೌಸ್ ಹೊಲಿರಿ, ಅದು ನಮ್ಮ ಸ್ವಂತ ಕೆಲಸ ಆಗಿರುತ್ತೆ. ನೀವು 10,000 ರೂಪಾಯಿ ಬಟ್ಟೆನ ತಂದು ಸೇಲ್ ಮಾಡಿ, ಅದು ನಿಮ್ಮ ಸ್ವಂತ ಆಗಿರುತ್ತೆ. ಆವಾಗ ನಿಮಗೆ ಸ್ವಂತದಲ್ಲಿ 2 ದಿನ ರಜೆ ಹಾಕ್ಬಿಟ್ಟು ನೀವು ನಿಮ್ಗೆ ಇಷ್ಟ ಬಂದು ಊರಿಗೋ ಅಥವಾ ಏನೋ ಒಂದು ಫಂಕ್ಷನಿಗೆ ಹೋಗ್ಬೋದು. ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡ್ತಿದ್ದೀರಾ ಅಂದರೆ ಅವರು ಹೇಳ್ದಂಗೆ ಕೇಳಬೇಕು, ಅವರು ಬೈದಂಗೆ ಬೈಸ್ಕೋಬೇಕು ಬೇಡ. ನೀವೊಂದು ಸ್ವಂತ ಕೆಲಸ ಶುರು ಮಾಡ್ತೀರಂದರೆ ಈ ಪೋಟ್ಲಿಯನ್ನು ತಗೊಂಡು ಶುರು ಮಾಡಿ. ನಿಜವಾಗ್ಲೂ ನಿಮ್ಮ ಕೆಲಸದಲ್ಲಿ 100% ಸಕ್ಸಸ್ ಆಗೇ ಆಗುತ್ತೆ. ನಾವು ಯಾವಾಗಲೂ ಸ್ವಂತ ದುಡಿಯೋದಕ್ಕೆ ಟ್ರೈ ಮಾಡಬೇಕು. ಇನ್ನೊಬ್ರು ಕೈ ಕೆಳಗೆ ಇನ್ನೊಬ್ಬರನ್ನೇ ಉದ್ಧಾರ ಮಾಡ್ತಾ ಇದ್ದೀವಿ ಅಂದರೆ ನಾವು ಉದ್ಧಾರ ಆಗೋದು ಯಾವಾಗ ಅಲ್ವಾ? ಆದ್ದರಿಂದ ನನಗೆ ಒಳ್ಳೇದಾಗಿದ್ದಕ್ಕೆ ನಾನು ಇದ್ರ ಬಗ್ಗೆ ಹೇಳಿದ್ದೀನಿ. ನನಗೆ ಯಾವುದೇ ಥರ ನೀವು ತಗೊಳ್ಳಿ ಬಿಡಿ, ನನಗೆ ಯಾವುದೇ ಥರ ಲಾಸು ಇಲ್ಲ, ಲಾಭನೂ ಇಲ್ಲ. ಯಾಕಂದರೆ ಈ ಐಟಮ್ಗಳಿಗೆ ತುಂಬ ಕಾಸ್ಟ್ಲಿ ಆಗುತ್ತೆ. ಆದರೆ 4 ಜನಕ್ಕೆ ಉಪಯೋಗ ಆಗಲಿ ಅಂದ್ಬಿಟ್ಟು ನಾನು ಈ ಥರ ಪೋಟ್ಲಿನ ಮಾಡಿ ಕೊಡೋದಕ್ಕೆ ಯೋಚನೆ ಮಾಡಿದ್ದೀನಿ. ಯಾರಿಗೆಲ್ಲ ಬೇಕು, ನಾನೀಗಾಗಲೇ ಒಂದು 10 ಪೋಟ್ಲಿನ ಮಾಡಿಟ್ಟಿದ್ದೀನಿ. ಯಾರಿಗೆಲ್ಲ ಬೇಕು ಪರ್ಸ್ ಒಳಗೆ ಇಟ್ಕೊಳಕ್ಕಾಗಿರ್ಬೋದು, ಗಾಡ್ರೇಜ್ ಒಳಗೆ ಇಟ್ಕೊಳಕ್ಕಾಗಿರ್ಬೋದು, ನಿಮ್ಮ ಮನೆ ನೀವು ದುಡ್ಡು ಹಾಕಿರೋ ಬಾಕ್ಸಲ್ಲಿ ಇಟ್ಕೊಳ್ಳೋದಕ್ಕಾಗಿರ್ಬೋದು, ಯಾವುದಕ್ಕಾದ್ರೂ ನೀವು ನನಗೆ ಮೆಸೇಜಲ್ಲಿ ಹೇಳಿ, ಹಾಗೆಯೇ ಕಮೆಂಟ್ ಮಾಡಿ. ನಾನು ಇದನ್ನು ನಿಮಗೆ ಕೊರಿಯರ್ ಮುಖಾಂತರ ತಲುಪಿಸುವಂಥ ಜವಾಬ್ದಾರಿ ಇಲ್ಲೇ ಹತ್ತಿರದಲ್ಲಿ ಆಗಿದ್ರೆ ನನ್ನ ಹತ್ರ ನೀವು ಡೈರೆಕ್ಟಾಗಿ ಇಸ್ಕೊಂಡು ಹೋಗ್ಬೋದು. ಇಲ್ಲ ಅಂತಂದರೆ ಕೊರಿಯರ್ ಮಾಡ್ತೀನಿ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ, ಉಪಯೋಗ ಆಗ್ತಿದೆ ಅಂತ ಅಂದರೆ ಈ ವಿಡಿಯೋನ ಇನ್ನಷ್ಟು ಜನಕ್ಕೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಒಂದೇ ಒಂದು ಲೈಕ್ ಮಾಡೋದ್ರಿಂದ ಇನ್ನಷ್ಟು ಜನಕ್ಕೆ ಶೇರ್ ಆಗುತ್ತೆ. ಇದ್ರ ಮೇಲೆ ತುಂಬ ಜನಕ್ಕೆ ನಾನು ವೀಡಿಯೋಸ್ ಮಾಡಿ ತೋರಿಸಿದ್ದೀನಿ, ನಂಬಿಕೆ ಇದೆ. ಹಾಗೆ ಈ ಪೋಟ್ಲಿನ ಬೇಕಾದರೂ ಸಹಿತ ತರಿಸ್ಕೋಬೋದು. ಬರೀ 500 ರೂಪಾಯಿ ಆಗುತ್ತೆ. ಇದರ ಒಳಗೆ ಹಾಕಿರೋ ವಸ್ತುಗಳು ತುಂಬ ಕಾಸ್ಟ್ಲಿ ಆಗುತ್ತೆ. ನನಗೆ ಅದರಲ್ಲಿ ಅಷ್ಟು ಅಲ್ಲಿಗಲ್ಲಿ ಕರೆಕ್ಟ್ ಆಗುತ್ತೆ ಫ್ರೆಂಡ್ಸ್. ನಾನು ನಿಮಗೆ ಒಂದು 4 ಜನಕ್ಕೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಈ ಪೋಟ್ಲಿನ ಮಾಡಿ ಕೊಡ್ತಾ ಇದ್ದೀನಿ. ಯಾರಿಗೆ ಬೇಕೋ ಅವ್ರು ತೊಗೋಬೋದು, ಒತ್ತಾಯ ಏನೂ ಇಲ್ಲ. ನಿಮಗೆ ನಂಬಿಕೆಯಿಂದ ಇದನ್ನು ತಗೊಂಡು ನಂಬಿಕೆಯಿಂದ ಆ ತಾಯಿನ ಬೇಡ್ಕೊಂಡು ಕೆಲಸ ಮಾಡಿ. ಯಾವುದೇ ಬಿಸ್ನೆಸ್, ಯಾವುದೇ ಕೆಲಸ ಮಾಡ್ತಾ ಇರೋರಿಗೂ ಒಳ್ಳೆ ವರ್ಕ್ ಆಗುವಂತಹ ಲಕ್ಷ್ಮಿ ಆಕರ್ಷಣೆ ವಸ್ತುಗಳು ಇದರಲ್ಲಿದೆ. ತಗೊಳ್ಳಿ, ಕೈ ತುಂಬ ದುಡೀರಿ, ನೆಮ್ಮದಿಯಾಗಿರಿ. ಹಾಗೆ ದುಡ್ಡಿದ್ರೆ ಅಷ್ಟೆಲ್ಲ ನೆಮ್ಮದಿನೂ ಬೇಕು, ಅದಕ್ಕೂ ಸಹಿತ ಇದು ಒಳ್ಳೆಯದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋನಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.